ನಿಮ್ಮ ಆಸ್ತಿನ ನಿಮ್ಮ ಮಕ್ಳ ಹೆಸರಿಗೆ ಟ್ರಾನ್ಸ್ಫರ್ ಮಾಡೋಕೆ 3 ವಿಧಾನ ಇದೆ. ದಯವಿಟ್ಟು ನಮ್ಮ ಪೇಜ್ ನ ಫಾಲೋ ಮಾಡಿ, ಒಳ್ಳೆ ಮಾಹಿತಿ ಸಿಗುತ್ತೆ. ಒಂದು ವಿಲ್ ಬರ್ದು ಟ್ರಾನ್ಸ್ಫರ್ ಮಾಡಬಹುದು, ಅಥವಾ ಸೆಟಲ್ಮೆಂಟ್ ಡೀಡ್ ಮುಖಾಂತರ ಟ್ರಾನ್ಸ್ಫರ್ ಮಾಡಬಹುದು. ಇನ್ನೊಂದು ಗಿಫ್ಟ್ ಡೀಡ್ ಅಲ್ಲಿ ನಿಮ್ಮ ಆಸ್ತಿನ ನಿಮ್ಮ ಮಕ್ಕಳಿಗೆ ಕೊಡಬಹುದು. ವಿಲ್ ಅಂದ್ರೆ ನಿಮ್ಮ ಆಸ್ತಿಯಲ್ಲಿ ಯಾವ ಭಾಗ ಯಾರಿಗೆ ಸೇರ್ಬೇಕು ಅಂದ್ರೆ ಹೆಂಡತಿಗೆ, ಮಗಳಿಗೆ ಎಷ್ಟು ಸೇರ್ಬೇಕು ಅಂತ ತನ್ನ ಸ್ವಂತ ಇಚ್ಛೆಯಿಂದ ಆಸ್ತಿಯನ್ನ ಹಂಚಿಕೆ ಮಾಡಬಹುದು. ಆದ್ರೆ ಇದು ನಿಮ್ಮ ಮರಣದ ನಂತರವೇ ಅಸ್ತಿತ್ವಕ್ಕೆ ಬರುತ್ತೆ. ಇನ್ನ ಸೆಟಲ್ಮೆಂಟ್ ಡೀಡ್, ಇಲ್ಲ ನನಗೆ ವಿಲ್ ಬರೆಯೋಕೆ ಇಷ್ಟ ಇಲ್ಲ, ನಾನು ಬದುಕಿರ್ಬೇಕಾದ್ರೆ ಆಸ್ತಿ ಡಿವೈಡ್ ಆಗ್ಬೇಕು ಅನ್ನೋರಿಗೆ ಈ ಸೆಟಲ್ಮೆಂಟ್ ಡೀಡ್ ಮುಖಾಂತರ ಆಸ್ತಿನ ಟ್ರಾನ್ಸ್ಫರ್ ಮಾಡಬಹುದು. ಈ ಸೆಟಲ್ಮೆಂಟ್ ಡೀಡ್ ಏನ್ ಯೂಸ್ ಅಂದ್ರೆ ನಿಮ್ ಫ್ಯಾಮಿಲಿ ಒಳಗೇನೆ ಆಸ್ತಿ ಟ್ರಾನ್ಸ್ಫರ್ ಆಗ್ಬೇಕು ಅಂದ್ರೆ ಇಂಟರ್ ಫ್ಯಾಮಿಲಿ ಟ್ರಾನ್ಸ್ಫರ್ ಆಗ್ಬೇಕು ಅಂದ್ರೆ ಈ ಸೆಟಲ್ಮೆಂಟ್ ಡೀಡ್ ಮುಖಾಂತರ ಮಾಡ್ಕೋಬಹುದು. ತಂದೆಯಿಂದ ಮಕ್ಕಳು ಅಥವಾ ಹೆಂಡತಿಗೆ ಟ್ರಾನ್ಸ್ಫರ್ ಮಾಡ್ಕೋಬಹುದು. ಇದ್ರಲ್ಲಿ ಬೇಕಾದ್ರೆ ನೀವು ಕಂಡೀಷನ್ ಬೇಸ್ಡ್ ಟ್ರಾನ್ಸ್ಫರ್ ಮಾಡ್ಕೋಬಹುದು. ಅಂದ್ರೆ ನನ್ನ ಮರಣದ ನಂತರವೇ ಹೆಂಡತಿಗೆ, ನಂತರ ಮಕ್ಕಳಿಗೆ ಹೋಗ್ಲಿ ಅಂತ. ನೀವೇನಾದ್ರೂ ಕ್ಯಾನ್ಸಲ್ ಮಾಡ್ಕೋಬೇಕು ಅಂದ್ರೆ ಈ ಕಂಡೀಷನ್ ಮೇಲೆ ಕ್ಯಾನ್ಸಲ್ ಮಾಡ್ಕೊಳ್ಳೋಕೆ ಈಸಿ ಆಗಿರುತ್ತೆ. ನೆಕ್ಸ್ಟ್ ಗಿಫ್ಟ್ ಡೀಡ್. ಹೆಸರಲ್ಲೇ ಇದೆ ಗಿಫ್ಟ್ ಅಂತ ಅಥವಾ ದಾನ ಅಂತ ಕೊಡಬಹುದು. ನಿಮ್ಮ ಆಸ್ತಿನ ನಿಮ್ಮ ಮಕ್ಕಳಿಗೆ ಗಿಫ್ಟ್ ಅಥವಾ ದಾನ ಅಂತ ಕೊಡ್ತೀರಾ. ನೆಕ್ಸ್ಟ್ ನಿಮ್ ಪ್ರಾಪರ್ಟಿ ಅವ್ರ ಹೆಸರಿಗೆ ಟ್ರಾನ್ಸ್ಫರ್ ಆಗುತ್ತೆ. ನಿಮ್ ಪ್ರಾಪರ್ಟಿ ಗಿಫ್ಟ್ ಡೀಡ್ ಮುಖಾಂತರ ಟ್ರಾನ್ಸ್ಫರ್ ಆದ್ರೆ ವಾಪಸ್ ತಗೊಳ್ಳೋದು ತುಂಬಾ ಕಷ್ಟ ಆಗೋದೇ ಇಲ್ಲ. ಯಾಕೆಂದ್ರೆ ಗಿಫ್ಟ್ ಮುಖಾಂತರ ಕೊಟ್ಟಿರೋ ಆಸ್ತಿಗಳನ್ನ ವಾಪಸ್ ತಗೋಬೇಕು ಅಂದ್ರೆ ಸ್ಟ್ರಾಂಗ್ ಕಂಡೀಷನ್ಸ್ ಇರ್ತವೆ. ಇದೇ ತರ ಹೆಚ್ಚಿನ ಮಾಹಿತಿಗೆ ನಮ್ಮ ಪೇಜ್ ನ ಫಾಲೋ ಮಾಡಿ.